ಕ್ಷುಲ್ಲಕ ಕಾರಣಕ್ಕೆ ದಂಪತಿ ಮನೆಯಲ್ಲೇ ನೇಣಿಗೆ ಶರಣಾಗಿರುವ ಘಟನೆ ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ನಡೆದಿದೆ. ತಾಲೂಕಿನ ಹೊಸಕೋಟೆ ಗ್ರಾಮದ ಗಣೇಶ್ ಗೌಡ ಹಾಗೂ ಮಂಜುಳಾ ದಂಪತಿ ಪುತ್ರ 29 ವರ್ಷದ ದರ್ಶನ್ ಹಾಗೂ ಅವರ ಪತ್ನಿ 25 ವರ್ಷದ ದಿವ್ಯಾ ಆತ್ಮಹತ್ಯೆಗೆ ಶರಣಾದವರು. ದರ್ಶನ್ ಜೊತೆ 3 ವರ್ಷಗಳ ಹಿಂದೆ ನಾಟನಹಳ್ಳಿಯ ಲಕ್ಷ್ಮಣಗೌಡ ಹಾಗೂ ಸುನಂದ ಅವರ ಪುತ್ರಿ ದಿವ್ಯಾ ಮದುವೆಯಾಗಿತ್ತು. ಇವರಿಗೆ 2 ವರ್ಷದ ಹೆಣ್ಣು ಮಗಳಿದ್ದಾಳೆ. ಮೊದಲಿಗೆ ಮಗುವನ್ನು ಕಟ್ಟಿ ಹಚ್ಚಿಕೊಳ್ಳಲು ಯತ್ನಿಸಿದ್ದಾರೆ ಎಂಬುದಾಗಿ ಅದೃಷ್ಟವಶಾತ್ ಮಗು ಪಾರಾಗಿದೆ. ಇತರ ಕುಟುಂಬ ಸದಸ್ಯರ ರೋದನ ಮುಗಿಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ. ನಮಗೆ ಇಂಥವರೆಗೆ ಗೊತ್ತಾಗಿಲ್ಲ ಬಟ್ ನನಗೆ ವಿಚಾರ ಚೆನ್ನಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಭಾವ ಫೋನ್ ಮಾಡಿದಾಗ ಊರಿಗೆ ಬರ್ತೀವಿ ಅಂತ ಹೇಳಿರುತ್ತೆ. ಮತ್ತೆ ಸ್ವಲ್ಪ ಫೋನ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡಿದ್ದೀನಿ ಹೇಳಿದ್ದಾರೆ. ಪಾಪನ ಕತ್ತಿಸ್ಬಿಟ್ಟಿದ್ರಂತೆ. ನೋಡಿದಾಗ ಅದು ಸ್ವಲ್ಪ ಸಡಿದಂತ ಆಸ್ಪತ್ರೆಗೆ ಕಳಿಸಿದ್ದಾರೆ. ಬಟ್ ಏನು ಕಾರಣ ಗೊತ್ತಿಲ್ಲ. ಚೆನ್ನಾಗಿದ್ರು ಅವರು ಹೇಳ್ತಾರ ಪ್ರಕಾರ ಏನೂ ಇಲ್ಲ ಚೆನ್ನಾಗಿದ್ರು. ಅವರು ಇದು ಹುಡುಗಿ ಬಂದು ನಾಟಿನಹಳ್ಳಿ, ಹುಡುಗ ಬಂದು ಹೊಸಕೋಟೆ, ಅವ್ರು ಬಡವನಕೋಟೆ ಹತ್ರ. ಏನು ಸಮಸ್ಯೆ ಏನಿಲ್ಲ, ಸಮಸ್ಯೆ ಇಲ್ಲ. ಇಲ್ಲಿ ಕೇರ್ಪೇಟೆಗೆ ಬಂದು ಫೆಬ್ರವರಿ 1 year ಆಗಿತ್ತು. ಈಗ ಹೊಸ ಮನೆ ಕಟ್ಕೊಂಡು ಹೋಗ್ಬೇಕು ಅಂತಿದ್ರು. ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಮನೆ. ಬಟ್ ಅವ್ರು ಏನು ಆ ಜಾತಿಗೆ ಏನು ಮಾಡ್ಕೊಂಡಿದ್ರು. ಅವ್ರು ಡ್ರೈವಿಂಗ್ ಹೋಗಿ. ಮತ್ತೆ ಇವು ದಿವ್ಯಾ LIC ಏಜೆಂಟ್ ಆಗಿದ್ರು. ಮಗು ಹಿಂಗೆ ಬಚಾವಾಗಿದೆ. ಮಗು ಬಂದು ನೋಡಿದಾಗ ಉಸಿರಾಡ್ತಿತ್ತು ಅಂತೆ. ಅವರ ಭಾವ ಹುಡುಗರ ಅಣ್ಣ ಇದಲ್ಲ ಉಸಿರಾಡ್ತಿತ್ತಂತೆ. ಹುಡುಗರ ಅಣ್ಣ ಮಣಿಪಾಲ್ ಹಾಸ್ಪಿಟಲ್ ಕಳಿಸಿದ್ದಾರೆ. ಹುಷಾರಾಗಿದೆ ಅಂತ ಹೇಳ್ತಿದ್ರು. ಪಾಪಗೆ ಈಗ ಬೇರೆ ಬಂದರೆ 2 ವರ್ಷ. ನಿಮ್ಮ ಹೆಸರು? ಅನಿಲ್ ಕುಮಾರ್. ಹುಡುಗಿಯರ ಬಾಬಾ. ಅಂತ ಕಷ್ಟ ಕಾಲದಲ್ಲೇ ಜಯಿಸ್ಕೊ ಬಂದವ್ರು ಇವತ್ತು ಚೆನ್ನಾಗಿರಕ್ಕೆ ಅಟ್ಕಸ್ಕೊಂಡಿದ್ರು, ನಿದ್ಗೆಟ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡಿ ಚೆನ್ನಾಗಿರಕ್ಕೆ ನಾನೇನು ಮಾಡಿದ್ದಪ್ಪ. ಒಂದು ಕೇರಿನೂ ನೋಡ್ದಂಗೆ ನನ್ನ ಮಕ್ಕಳ ಸಾಕೊಂಡಿದ್ದೆಲ್ಲೋ. ಒಂದು ಊರಿಗೂ ಹೋದ್ರೆ ಏನಂದವರು ಅಂತ ನನ್ನ ಮಕ್ಕಳ ಜೋಡಿಯಂಗೆ ಸಾಕೊಂಡಿದ್ದೆ. ಫೋನ್ ಮಾಡಿದ್ರು ಮಗನೇ ಹೆಂಗಪ್ಪ ನಾನು ಮರಿಲೇ. ನಾನು ನಿನ್ನ ಜೊತೆಲೇ ಬಂದೀಯಪ್ಪ. ಅಯ್ಯೋ ನನ್ನ ಮಗನ ಮರೆಯಕ್ಕಾಗಲ್ಲ ಕಣವ್ವ. ನನ್ನ ಚಿನ್ನದ ಮಕ್ಕಳ ಮರೆಯಕ್ಕಾಗಲ್ಲ. ನನ್ನ ಮನೇಲಿ ಇವತ್ತು ಬರೀ ಮನೆ ಮಾಡಿ ಯಾಕೆ ಅವ್ವ ನನಗೆ ಇಂಥ ಕರ್ಕೊಂಡು ಬರುವಂತ. ನಾನು ಯಾರು ಏನೇನು ಮಾಡಿದ್ದೀನಿ. ಅಯ್ಯೋ ಕಷ್ಟಪಟ್ಟವ್ರಿಗೂ ಸುಖ ಕೊಡದಿಲ್ಲ ಭಗವಂತ ನೀನು. ನಾನು ಯಾರಿಗೂ ಏನು ಮಾಡುತ್ತಿಲ್ಲ ಕಾಣಿಯಪ್ಪ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.